ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅರಮನೆಯ ಮುಂಭಾಗದಲ್ಲೇ ಇರತಕ್ಕಂಥ 360 ಡಿಗ್ರಿಯಲ್ಲಿ ತಿರುಗಿ ಕಾರ್ಯವನ್ನು ನಿರ್ವಹಿಸುವಂತಹ ಕ್ಯಾಮರಾದಲ್ಲಿ ಸೆರೆಯಾಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇವು ನೆಪ ಮಾತ್ರಕ್ಕೆ ಅಳವಡಿಸಲಾಗಿರತಕ್ಕಂಥ ಕ್ಯಾಮ್ರಾಗಳ ಅನ್ನೋ ಒಂದು ಪ್ರಶ್ನೆ ಈಗ ಎದ್ದಿರ್ತಕ್ಕಂಥದ್ದು. ನಾವು ಮೈಸೂರಿನ ಅರಮನೆಯ ಮುಂಭಾಗ ಅಂದರೆ ಜಯಮಾರ್ತಾಂಡ ದ್ವಾರ ಏನಿದೆ ಆ ಒಂದು ದ್ವಾರದ ಮುಂಭಾಗದಲ್ಲಿದ್ದೇವೆ. ಈ ಒಂದು ಅರಮನೆಯ ದ್ವಾರದ ಜಯಮಾರ್ತಾಂಡ ದ್ವಾರದ ಮುಂಭಾಗದಲ್ಲೇ ಹೀಲಿಯಂ ಗ್ಯಾಸ್ನ ಬಳಸಿಕೊಂಡು ಬಲೂನ್ ಅನ್ನ ಮಾರಾಟ ಮಾಡ್ತಾ ಇದ್ದಂತಹ ಸಲೀಂ ಈ ಸ್ಥಳದಲ್ಲಿ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಆತ ಬಲೂನ್ ಅನ್ನ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಫುಟ್ಪಾತ್ ನಲ್ಲಿ ಓಡಾಡತಕ್ಕಂಥ ಜನರು ಕೂಡ ಇರ್ತಾರೆ, ಜೊತೆಗೆ ಆತನ ಬಳಿ ಬಲೂನ್ ಅನ್ನ ತೆಗೆದುಕೊಳ್ಳುವಂತ ಜನರು ಕೂಡ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಹೀಲಿಯಂ ಗ್ಯಾಸ್ ಸಿಲಿಂಡರ್ ಏನಿದೆ ಅದು ಸ್ಫೋಟಗೊಳ್ಳುತ್ತಿದ್ರು. ಒಟ್ಟು 3 ಜನ ಸಾವಿಗೀಡಾಗಿದ್ರು. ಇನ್ನು ಮುಖ್ಯವಾಗಿ ನಾವು ಗಮನಿಸಬಹುದು, ಈ ಒಂದು ಸ್ಥಳದಲ್ಲೇ ಸ್ಫೋಟಗೊಂಡಿದ್ದಂಥದ್ದು ಆ ಒಂದು ಹೀಲಿಯಂ ಸಿಲಿಂಡರ್. ಇನ್ನು ಮುಖ್ಯವಾಗಿ ಹೀಲಿಯಂ ಸಿಲಿಂಡರ್ ಅನ್ನ ಬಳಕೆ ಮಾಡ್ತಾ ಇದ್ದಂತಹ ಸಲೀಂ ಏನಿದ್ದಾನೆ ಆತ ತಾನು ಹೀಲಿಯಂ ಗ್ಯಾಸ್ ಅನ್ನ ಮತ್ತೆ ಅಂದ್ರೆ ಖಾಲಿಯಾದಾಗೆಲ್ಲೂ ಕೂಡ ಸಿದ್ಧಪಡಿಸಿಕೊಳ್ಳಿಕ್ಕೆ ಅದಕ್ಕೆ ಬೇಕಾಗಿರತಕ್ಕಂಥ ರಾಸಾಯನಿಕಗಳನ್ನ ಆತ ಆ ಸೈಕಲ್ನಲ್ಲೇ ಇಟ್ಕೊಂಡಿದ್ದ ಅನ್ನೋ ಒಂದು ಅಂಶ ಕೂಡ ನಾವು ಪ್ರಮುಖವಾಗಿ ಗಮನಿಸಬಹುದು. ಜೊತೆಗೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಈಗ ಅರಮನೆಯ ಮುಂಭಾಗದಲ್ಲಿ ಇರತಕ್ಕಂಥ ಕ್ಯಾಮರಾವನ್ನು ನಾವು ಗಮನಿಸಬಹುದು. ಈಗ ಅಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಕ್ಯಾಮ್ರಾ ಏನಿದೆ ಇದು ತುಕ್ಕಿಡ್ದಿದ್ಯಾ ಅನ್ನೋ ಪ್ರಶ್ನೆ ಇದೆ, ಅಥವಾ ಇಲ್ಲಿರ್ತಕ್ಕಂಥ ಭದ್ರತಾ ವ್ಯವಸ್ಥೆಯೇ ತುಕ್ಕಿಡ್ದಿದ್ಯಾ ಅನ್ನೋ ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಕೇವಲ 10 ರಿಂದ 20 ಅಡಿ ದೂರದಲ್ಲಿರ್ತಕ್ಕಂಥ ಈ ಒಂದು 360 ಡಿಗ್ರಿ ಇರತಕ್ಕಂಥ ಕ್ಯಾಮರಾ ಏನಿದೆ, ಈ ಒಂದು ಸುತ್ತಲೂ ಕೂಡ ತಿರುಗುವಂತಹ ಕ್ಯಾಮರಾ ಏನಿದೆ, ಈ ಒಂದು ಕ್ಯಾಮರಾ ತುಕ್ಕಿಡಿದಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ದೃಶ್ಯಗಳು ಸೆರೆ ಆಗಿಲ್ಲ. ಹೀಗಾಗಿ ಅರಮನೆಗೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರವಾಸಿಗರು ಬರ್ತಾರೆ ಅವರಿಗೆ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಇದೆ, ಇಲ್ಲಿ ಭದ್ರತಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಲೋಪದಿಂದ ಕೂಡಿದೆ ಅನ್ನೋದಿಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ. ಜೊತೆಗೆ ಈ ಒಂದು ಮುಖ್ಯ ರಸ್ತೆಯ ಸಮೀಪದಲ್ಲಿ ಆರ್ಡಿಂಗ್ ವೃತ್ತ ಇರತಕ್ಕಂಥದ್ದು, ಆರ್ಡಿಂಗ್ ವೃತ್ತದಲ್ಲೂ ಕೂಡ ಉನ್ನತ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಕ್ಯಾಮರಾಗಳಿದ್ದಾವೆ. ಆ ಒಂದು ಕ್ಯಾಮರಾಗಳಲ್ಲೂ ಕೂಡ ಈ ಒಂದು ದೃಶ್ಯ ಸೆರೆ ಆಗಿಲ್ಲ. ಜೊತೆಗೆ ನಾವು ಗಮನಿಸಬಹುದು, ಇಲ್ಲಿ ಒಂದು 360 ಡಿಗ್ರಿ ಕ್ಯಾಮರಾ ಆದ್ರೆ ಆ ಜಯಮಾರ್ತಾಂಡ ದ್ವಾರದ ಸಮೀಪದಲ್ಲೇ ಒಂದು ಕ್ಯಾಮರಾಗಳು ಇರತಕ್ಕಂಥದ್ದು, ಅದು ಕೂಡ ಉನ್ನತವಾದಂತಹ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಒಂದು ಸಿಸಿ ಕ್ಯಾಮರಾ. ಆ ಕ್ಯಾಮರಾದಲ್ಲೂ ಕೂಡ ಈ ಒಂದು ಘಟನೆ ಸಂಭವಿಸಿಲ್ಲ. ಇದು ಮೈಸೂರು ಘಟನೆ ನಡೆದಿರ್ತಕ್ಕಂಥ ದೃಶ್ಯ ಸೆರೆ ಆಗಿಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತವೆ. ಪ್ರತಿನಿತ್ಯವೂ ಕೂಡ ಅರಮನೆಗೆ ದೇಶ ವಿದೇಶಗಳಿಂದ ಬರತಕ್ಕಂಥ ಪ್ರವಾಸಿಗರಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಭದ್ರತೆ ಇದೆ, ಈ ಒಂದು ವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶಗೊಳ್ಳುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದ್ರೆ ಹೀಲಿಯಂ ಗ್ಯಾಸ್ ಅನ್ನ ಬ್ಲಾಸ್ಟ್ ಆದಂತಹ ಸಂದರ್ಭ ಏನಿತ್ತು, ಆತ ಜೀವನೋಪಾಯಕ್ಕಾಗಿಯೇ ಈ ಒಂದು ಬಲೂನ್ ಅನ್ನ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ನ, ಅಥವಾ ಉದ್ದೇಶ ಪೂರ್ವಕವಾಗಿ ಅದನ್ನ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ಇರಬಹುದಾ, ಈ ತರದ ಸಾಕಷ್ಟು ಅನುಮಾನಗಳಿದ್ದಾವೆ. ಈಗ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅರಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಕ್ಯಾಮರಾಗಳ ದುಸ್ಥಿತಿ ಎಷ್ಟರ ಮಟ್ಟಿಗಿದೆ, ಅದು ಯಾವ ಕಾರಣಕ್ಕೆ ಹಾಕಿದ್ದಾರೆ, ಏನೋ ಶೋಗೋಸ್ಕರ ಹಾಕಿದ್ದಾರಾ, ಪ್ರಚಾರವನ್ನು ತೆಗೆದುಕೊಳ್ಳಿಕ್ಕೆ ಹಾಕಿದ್ದಾರಾ, ಅಥವಾ ಸುಮ್ಮನೆ ನೋಡ್ಲಿಕ್ಕೋಸ್ಕರ ಇರಬೇಕು ಅನ್ನೋ ರೀತಿನಲ್ಲಿ ಹಾಕಿದಾರಾ, ಈ ತರದ ಒಂದಷ್ಟು ಪ್ರಶ್ನೆಗಳು ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಆ ಯಾವುದೇ ಕ್ಯಾಮರಾಗಳಲ್ಲಿ ಈ ಒಂದು ದುರ್ಘಟನೆ ಸೆರೆ ಆಗಿಲ್ಲ. ಹೀಗಾಗಿ ಆ ಕ್ಯಾಮರಾಗಳು ತುಕ್ಕಿಡಿಯೋದ್ರ ಜೊತೆಗೆ ಕಂಪ್ಲೀಟ್ ಆಗಿ ಅರಮನೆಯ ಸುತ್ತಲೂ ಕೂಡ ಇರತಕ್ಕಂಥ ಭದ್ರತಾ ವ್ಯವಸ್ಥೆಯೇ ತುಕ್ಕಿಡಿದಿದೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿನ ಚಿತ್ರಣ ಇರ್ತಕ್ಕಂಥ